ಇದು ರಾಜಧಾನಿ ಬೆಂಗಳೂರಿನಲ್ಲಿ ವಾಹನ ಸವಾರರು ತುಂಬ ಎಚ್ಚರದಿಂದ ಇರಬೇಕು. ಯಾಕೆಂದರೆ ನೀವು ಲೇಟ್ ಆಗೋಯ್ತು, ತರಾತುರಿ ಅಥವಾ ಟ್ರಾಫಿಕ್ ಇದೆ ಅಂತ ಏಕಾಏಕಿ ಫುಟ್ಪಾತ್ ಮೇಲೆ ಏನಾದರೂ ನಿಮ್ಮ ವೆಹಿಕಲ್ಗಳನ್ನು ಹತ್ತಿಸಿದ್ರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ. ಇಂಥ ಒಂದು ನಿಯಮವನ್ನು ಈಗ ಪೊಲೀಸರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಗಾಡಿ ಹತ್ಸೋದಕ್ಕಿಂತ ಮುಂಚೆ ಸುಮಾರು ಯೋಚನೆ ಮಾಡಬೇಕು ನೀವು. ದಂಡಾಸ್ತ್ರಕ್ಕೂ ಬಗ್ಗದಂಥ ವಾಹನ ಸವಾರರ ವಿರುದ್ಧ ಈಗ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಂದ ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ. ಪಾದಾಚಾರಿಗಳು ಸಾವಾಗ್ತಾ ಇದೆ, ಅಪಘಾತ ನಡೀತಾ ಇದೆ. ಹೀಗಾಗಿ ಇದೆಲ್ಲವನ್ನು ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ಈಗ ಪೊಲೀಸರು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಮೊದಲ ಬಾರಿ ದಂಡ ಹಾಕ್ತಾರೆ. ಮತ್ತೆ ಅದೇ ರೀತಿ ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗಿರೋದು ಕಂಡು ಬಂದರೆ ಅಥವಾ ಸಿಕ್ಕಿದ್ರೆ ಆಗ ಅವರ ಲೈಸೆನ್ಸನ್ನು ರದ್ದು ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಬಿಗಿ ನಿಯಮಗಳನ್ನು ಈಗಾಗಲೇ ತರಲಾಗ್ತಾ ಇದೆ. RTO ಅಧಿಕಾರಿಗಳಿಗೆ ಶಿಫಾರಸು ಮಾಡಿರುವಂಥ ಅಧಿಕಾರಿಗಳು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ RTO ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತಾರೆ. ಹೀಗಾಗಿ ಈ ಒಂದು ಬೆಳವಣಿಗೆ ಏನಿದೆ ಅಥವಾ ಹೊಸ ನಿಯಮ ಏನಿದೆ ನಿಜಕ್ಕೂ ಕೂಡ ಪ್ರಮುಖ ಆಗುತ್ತೆ. ಯಾಕೆಂದರೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದು ಕಡೆಗೆ ರಸ್ತೆ ಇರುತ್ತೆ, ರಸ್ತೆ ಆದರೂ ಕೂಡ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಓವರ್ಟೇಕ್ ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಥರ ಫುಟ್ಪಾತ್ ಮೇಲೆ ಹತ್ತಿಸಿಕೊಂಡೇ ಗಾಡಿನ, ಅದರಲ್ಲೂ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಈ ರೀತಿ ಮಾಡೋದು ಜಾಸ್ತಿ. ಹೀಗಾಗಿ ಅದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಜೊತೆಗೆ ಫುಟ್ಪಾತ್ ಮೇಲೆ ಅನೇಕ ಸಂದರ್ಭದಲ್ಲಿ ಅಪಘಾತಗಳಾಗಿದೆ. ಫುಟ್ಪಾತ್ ಸವಾರರ ಸುರಕ್ಷತೆ ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ನೋಡ್ತಾ ಇದ್ದಾರೆ ಯಾವ ರೀತಿ ಫುಟ್ಪಾತ್ ಮೇಲೆ ಜನ ಹತ್ತಿಸ್ಕೊಂಡು ಹೋಗ್ತಾರ. ಇದೇ ಥರ ದೃಶ್ಯಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿರ್ತೀವಿ. ಹೀಗಾಗಿ ಪೊಲೀಸರು ಈಗ ಬಿಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಮೊದಲಿಗೆ ದಂಡ ಹಾಕ್ತಾರೆ, ಮತ್ತೆ ಇದೇ ಥರ ರಿಪೀಟ್ ಮಾಡಿದ್ರೆ ಆಗ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ RTO ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತಾರೆ. ಈ ರೀತಿ ಬಿಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ವಾಹನ ಸವಾರರು ಮತ್ತು ಫುಟ್ಪಾತ್ ಮೇಲೆ ಯಾರು ಪ್ರಯಾಣ ಮಾಡ್ತಿರ್ತಾರೆ ಅಥವಾ ನಡ್ಕೊಂಡು ಹೋಗಿರ್ತಾ ಇರ್ತಾರೆ ಅಂಥವ್ರ ನಡುವೆ ಸಾಕಷ್ಟು ತೊಂದರೆಗಳಾಗಿದೆ. ಅವರಿಬ್ಬರ ಸಮಸ್ಯೆಗಳು ಯಾವ ರೀತಿ ಆಗಿದೆ ಅಂದರೆ, ಒಂದು ಕಡೆಗೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಪಘಾತಗಳಾಗಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಹೀಗಾಗಿ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಈಗ ಬಿಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಎಷ್ಟೇ ಬಾರಿ ಹೇಳಿದ್ರು ಕೂಡ, ಏನೇ ಸೂಚನೆ ಕೊಟ್ಟರು ಕೂಡ ಫುಟ್ಪಾತ್ ಮೇಲೆ ಮತ್ತೆ ವಾಹನ ಸವಾರರು, ಅದರಲ್ಲೂ ಕೂಡ ಟೂ ವೀಲರ್ಸ್ ಯಾರಿದ್ದಾರೆ ಅವರು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಹೀಗಾಗಿ ಈ ಒಂದು ಫುಟ್ಪಾತ್ ಸವಾರಿಯನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಈಗ ಪೊಲೀಸರು ಯಾರು ವಾಹನ ಸವಾರಿದ್ದಾರೆ ಅಂಥ ತಪ್ಪುಗಳನ್ನು ಯಾರು ಮಾಡಿರ್ತಾರೆ ಅಂಥವರ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜಗದೀಶ್, ಈಗ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಈಗ ಇಂಥ ಒಂದು ಬಿಗಿ ಕ್ರಮವನ್ನು ಮಾಡ್ತಾ ಇದ್ದಕ್ಕೆ ಕಾರಣ ಏನು ಅಂದರೆ, ಸಾಕಷ್ಟು ವರ್ಷಗಳಿಂದ ಇದೇ ಥರ ನಡ್ಕೊಂಡೇ ಬರ್ತಾ ಇದೆ. ಅನೇಕ ಬಾರಿ ಫೈನ್ಗಳನ್ನು ಹಾಕಲಾಗಿದೆ, ಆದರೂ ಕೂಡ ಬರ್ತಾ ಇಲ್ಲ. ಅದರಲ್ಲೂ ಪೀಕ್ ಅವರ್ಗಳಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆದಾಗ ಮತ್ತೆ ಟೂ ವೀಲರ್ಸ್ಗಳು ಪ್ರಮುಖವಾಗಿ ಫುಟ್ಪಾತ್ ಮೇಲೆ ಬರ್ತಾರೆ. ಈಗ ಈ ಹೊಸ ಶಿಫಾರಸು ಏನು, ಜೊತೆಗೆ ಇದರಲ್ಲಿ ಏನೆಲ್ಲ ಮಾಡ್ತಿದ್ದಾರೆ, ಯಾವ ಥರ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ಖಂಡಿತ ಪ್ರಮೋದ್, ನಗರದಲ್ಲಿ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಪೊಲೀಸರಿಗೆ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಈ ನಿಟ್ಟಲ್ಲಿ ಆ ಟ್ರಾಫಿಕ್ಗಳನ್ನು ಕ್ಲಿಯರ್ ಮಾಡುವಂಥ ನಿಟ್ಟಲ್ಲಿ ಮುಂದಾಗಿದ್ರೆ ಈಗ ಹೊಸದಾಗಿ ಮತ್ತೊಂದು ತಲೆಬಿಸಿ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ರೀತಿಯಾದಂತಹ ಟ್ರಾಫಿಕ್ ಜಾಮ್ಗಳಾದಂಥ ಸಂದರ್ಭದಲ್ಲಿ ಟೂ ವೀಲರ್ಗಳು ಬಹುತೇಕವಾಗಿ ಫುಟ್ಪಾತ್ ಮೇಲೆ ಓಡಾಡುವಂತಹ ಒಂದು ಸಂದರ್ಭಗಳು ಜಾಸ್ತಿ ಆಗಿದೆ. ಇದು ಪಾದಚಾರಿಗಳಿಗೆ ಹಾಗೂ ಒಂದಷ್ಟು ಏನು ಬೇರೆ ಏನಾದರೂ ಚಟುವಟಿಕೆ ಇರುತ್ತೆ ಅದರಲ್ಲಿ ಒಂದಷ್ಟು ತಲೆಬಿಸಿಗಳಾಗುವಂಥದ್ದು, ಜೊತೆಗೆ ಅಪಘಾತಗಳಾಗುವಂಥದ್ದು, ಈ ರೀತಿಯಾದಂಥ ಒಂದು ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ಇದು ಇವತ್ತಿನದಲ್ಲ, ಹಲವು ವರ್ಷಗಳಿಂದಲೂ ಕೂಡ ಈ ರೀತಿಯಾದ ಸಮಸ್ಯೆಗಳು ನಗರದಲ್ಲಿ ಹೆಚ್ಚಾಗಿದೆ. ಹೀಗಾಗಿ ಸಂಚಾರಿ ಪೊಲೀಸರು ಕೂಡ ಒಂದು ಕಠಿಣ ಕ್ರಮ ಅಂತೇಳಿ ಒಂದು ಫೈನ್ ಅನ್ನು ಹಾಕುವಂಥದ್ದು, ಜಾಗೃತಿಯನ್ನು ಮೂಡಿಸುವಂಥದ್ದು, ಈ ರೀತಿಯಾಗಿ ಫುಟ್ಪಾತ್ ಮೇಲೆ ಬಂದರೆ ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳಿಗೆ ದಾರಿ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಹಲವು ವಿಚಾರಗಳನ್ನು ಕೂಡ ಉಲ್ಲೇಖಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಬೈಕ್ ಸವಾರರು ಆ ಕಾನೂನಿನ ಒಂದು ನಿಯಮವನ್ನು ಉಲ್ಲಂಘನೆ ಮಾಡುವಂಥದ್ದು ಮಾಮೂಲಿ ಆಗಿಬಿಟ್ಟಿದೆ. ಹೀಗಾಗಿ ಸಂಚಾರಿ ಪೊಲೀಸರು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿಯಾಗಿ ಫುಟ್ಪಾತ್ಗಳ ಮೇಲೆ ವಾಹನ ಚಲಾಯಿಸುವ ಚಾಲಕರೇನಿರ್ತಾರೆ ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡುವಂಥ ನಿಟ್ಟಲ್ಲಿ ಒಂದು ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಉನ್ನತ ಮಟ್ಟದ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಆ ಸಭೆಯ ಬಳಿಕವಾಗಿ ಈಗಾಗಲೇ RTO ಅಧಿಕಾರಿಗಳೇನಿದ್ದಾರೆ ಅವರ ಜೊತೆ ಒಂದು ಸಂಪರ್ಕವನ್ನು ಮಾಡ್ಕೊಂಡಿರುವಂಥದ್ದು. ಯಾವಾಗ ಈ ರೀತಿಯಾದಂಥ ಒಂದು ಫುಟ್ಪಾತ್ ಮೇಲೆ ವೆಹಿಕಲ್ಗಳು ಹೋಗ್ತವೆ ಆ ಸಂದರ್ಭದಲ್ಲಿ ಸಹಜವಾಗಿ ಪಬ್ಲಿಕ್ಗಳು ಕೂಡ ಫೋಟೋಗಳನ್ನು ತೆಗೆದುಕೊಂಡು ಈ ರೀತಿಯಾದಂಥ ಒಂದು ಕಿರಿಕಿರಿ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಸಂಚಾರಿ ಪೊಲೀಸರಿಗೆ ದೂರುಗಳನ್ನು ನೀಡ್ತಾ ಇದ್ದಾರೆ. ಇನ್ನು ಈ ಆಧಾರದ ಮೇಲೆ RTO ಅಧಿಕಾರಿಗಳಿಗೆ ಯಾರು ಈ ರೀತಿಯಾದಂಥ ಒಂದು ವೈಲೇಷನ್ಗಳನ್ನು ಮಾಡ್ತಾರೆ ಅವರ ಏನು ಲೈಸೆನ್ಸ್ಗಳೇನಿದೆ ಅದನ್ನು ರದ್ದು ಮಾಡುವಂಥ ನಿಟ್ಟಲ್ಲಿ ಒಂದು ಪ್ರೊಸೀಜರ್ ಅನ್ನು ಆರಂಭ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ ನಿರ್ಧಾರ ಮಾಡಿರುವಂಥದ್ದು. ಇನ್ನು ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಫುಟ್ಪಾತ್ಗಳ ಮೇಲೆ ಬೈಕ್ ಸವಾರರು ಏನು ನಿಯಮವನ್ನು ಉಲ್ಲಂಘಿಸಿ ಚಲಾಯಿಸ್ತಾರೆ, ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ. ಪ್ರಮೋದ್, ಥ್ಯಾಂಕ್ ಯು ಜಗದೀಶ್ ಎಲ್ಲ ಮಾಹಿತಿಗಾಗಿ.